ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವ್ಲಾಗ್ಸ್. ನಾನು ಇವತ್ತೇನು ತೋರಿಸ್ತಿದ್ದೀನಿ, ಇದು ನಮ್ಮ ಬಾಡಿಗೆ ಒಂದು ಹೆಲ್ದಿ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಹೆಲ್ದಿ ಡ್ರಿಂಕ್ ಅಂತ ಹೇಳಿದರೆ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಎಂಟಿ ಸ್ಟಮಕ್ಗೆ ಎದ್ದು ತೊಗೊಂಡ್ರೆ ನಮ್ಮ ಹೊಟ್ಟೆ ಫುಲ್ ಕ್ಲೀನಾಗಿ ಹೆಲ್ದಿಯಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟು ನಾನು ಒಂದು ಗ್ಲಾಸು ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹಾಟ್ ವಾಟರ್ಗೂ ಹಾಕ್ಕೊಬಾರ್ದು ಅಥವಾ ತುಂಬ ತಣ್ಣಗಿರೋ ನೀರಿಗೂ ಹಾಕ್ಕೊಬಾರ್ದು, ಮೀಡಿಯಮ್ ನೀರಿಗೆ ಹಾಕ್ಕೊಬೇಕು. ಸೊ ನಾನಿಲ್ಲಿ ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಿಮಗೆ 1 ಸ್ಪೂನ್ ಹನಿ ಬೇಕಂತ ಹೇಳಿದರೆ ಹನಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ನೀವು ನಿಂಬು ಸಾಕು ಅಂತ ಹೇಳಿದರೆ ಲೆಮನ್ ಮಾತ್ರ ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 ಸ್ಪೂನ್ ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕಿಗೆ ಕುಡಿದ್ರೆ ನಮ್ಮ ಹೊಟ್ಟೆಲಿ ಏನಿದೆ ಅದನ್ನೆಲ್ಲ ನೀಟಾಗಿ ಅಂದರೆ ಕ್ಲೀನ್ ಮಾಡಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಹೊಟ್ಟೆ ಕೂಡ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಡ್ರಿಂಕ್ನ ನೀವು ಡೈಲಿ ಕುಡೀರಿ. ಸೊ ನಾನು ಕೂಡ ಕುಡಿತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾನು ತಿಂಡಿಗೆ ಅಂತ ಹೇಳಿ ಟೊಮೊಟೊ ಬಾತ್ನ ಮಾಡ್ಕೊಂಡಿದ್ದೆ. ಹಾಗೆ ಈ ಟೊಮೊಟೊ ಬಾತ್ ರೆಸಿಪಿನ ನಾನು ಹಾಕ್ತೀನಿ, ಯಾಕಂದರೆ ನಾನು ಫಸ್ಟ್ ಮದುವೆ ಆದಾಗ ಮಾಡಿದ್ದು ಟೊಮೊಟೊ ಬಾತೆ. ಸೊ ಎಲ್ಲರೂ ಹೇಳಿದರು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ. ಸೊ ಈ ರೆಸಿಪಿನ ನಾನು ಬೇಗ ಶೇರ್ ಮಾಡ್ತೀನಿ. ಸೊ ಅವತ್ತು ಕೂಡ ಮಾಡಿದ್ದೆ, ಅದೇ ಥರ ಟೇಸ್ಟ್ ಬಂದಿತ್ತು. ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಮೊಸರು ಗೊಜ್ಜು ಕೂಡ ಹಾಕ್ಕೊಂಡಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಾನು ಒಂದು ಹೇರ್ ಆಯಿಲ್ನ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಸೊ ಫಸ್ಟು ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಗೆ ಒಂದು 3 ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ನೆಕ್ಸ್ಟು 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಂತ್ಯ ಕಾಳು ಹಾಕ್ಕೊಳ್ತಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಕರಿಬೇವು ಹಾಗೆ ನಿಮ್ಮ ಹತ್ರ ಒಂದು ಚಿಕ್ಕ ಈರುಳ್ಳಿ ಇದ್ದರೆ ಚಿಕ್ಕ ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ದೊಡ್ಡ ದಪ್ಪದ ಈರುಳ್ಳಿ ಇದೆ ಅಂತ ಹೇಳಿದರೆ ಅದೊಂದು ಅರ್ಧ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಚಿಕ್ಕ ಈರುಳ್ಳಿನ ಒಂದು 2ರಿಂದ 3 ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ ಆಯಿಲಲ್ಲಿ. ಅದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಿ ಒಂದು ಹಾಫ್ ಆನ್ ಅವರ್. ಸೊ ಆರ್ಎಲ್ಸ್ ಓವರ್ ನೈಟ್ ಕೂಡ ಬಿಡ್ಬೋದು, ನಿಮಗೆ ಯಾವಾಗ ಹಾಕ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ಸ್. ಸೊ ಇದನ್ನು ನೀಟಾಗಿ ಅದು ತಣ್ಣಗಾದ್ಮೇಲೆ ಅದನ್ನು ಫುಲ್ ಸ್ಟ್ರೈನ್ ಮಾಡಿಕೊಂಡು ಆ ಆಯಿಲ್ನ ತೊಗೊಂಡು ನೀವು ನೀಟಾಗಿ ಸ್ಕಾಲ್ಪಿಗೆ ಮಸಾಜ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಇನ್ನೇನು ನಾನು ಸ್ನಾನ ಮಾಡೋಕ್ಕೆ 1 or 2 hours ಇದೆ ಅಂತ ಹೇಳಿದಾಗ ಆರ್ಎಲ್ಸ್ 3 to 4 hours ಆದರೂ ಓಕೆ. ಸೊ ಆವಾಗ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಆಯಿಲ್ನ ಹಾಕ್ಕೊಂಡು ಆಲ್ಮೋಸ್ಟ್ ನಾನು 3 to 4 hours ಬಿಡ್ತೀನಿ. ಸೊ ಹೀಗೆ ನನಗೆ ಬೇಕಾದಾಗ ನಾನು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಒಂದೊಂದು ಸಲ ಇದು ಆಯಿಲ್ಸ್, ಒಂದೊಂದು ಸಲ ರೋಸ್ಮೆರಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ 2 ಹಾಕ್ತಾಯಿದ್ರೆ ಸೊ ನಮ್ಮ ಹೇರ್ ಗ್ರೋತಿಗೆ ಏನಿದೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸೊ ನಾನು ಮಾಡ್ಕೊಳ್ತೀನಿ. ಸೊ ನೀವು ಆ್ಯಸ್ ಯೂಶ್ವಲ್ ನೋಡಿದ ಹಾಗೆ ರೋಸ್ಮೆರಿ ಸ್ಪ್ರೇನ ನಾನು ಮಾಡ್ಕೊಳ್ತೀನಿ, ಅದು ವಾಟರ್ ಸ್ಪ್ರೇನ. ಸೊ ಹೇರ್ ಆಯಿಲ್ ಅಂತೂ ಖಂಡಿತ ಹಾಕ್ತೀನಿ, ವೀಕ್ಲಿ 2 ಅಂತೂ ಹಾಕ್ತೀನಿ. ಬಿಕಾಸ್ ಇಲ್ಲಾಂದರೆ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಕೂದಲು, ಆರೆಲ್ಸ್ ಸ್ವಲ್ಪ ಡ್ಯಾಂಡ್ರಫ್ ಆದಾಗೆ ಆಗುತ್ತೆ. ಸೊ ಹಾಗಾಗಿ ಆಯಿಲ್ನ ಹಾಕಿ ನೀಟಾಗಿ. ಸೊ ಆಯಿಲ್ ಹಾಕೋದ್ರಿಂದ ಕೂಡ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಸ್ಕಾಲ್ಪ್ನ ಹೆಲ್ದಿಯಾಗಿಡೋಕ್ಕೆ ಕೂಡ ಟ್ರೈ ಮಾಡುತ್ತೆ. ಸೊ ಇಷ್ಟು ನಾನು ಹೇರ್ ಆಯಿಲ್ನ ಮಾಡಿಕೊಂಡು ಇದನ್ನು ಒಂದು 3 to 4 hours ಬಿಟ್ಟು ಅವತ್ತು ಸ್ನಾನ ಮಾಡಿದೆ ನಾನು. ಸೊ ನೆಕ್ಸ್ಟ್ ಇಷ್ಟು ಹೇರ್ ಕೇರ್ ಆಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟು ನಾನಿನ್ನು ಸ್ನಾನ ಎಲ್ಲ ಮುಗಿಸಿ ನಮ್ಮ ಮನೆ ಎದುರುಗಡೆ ಇರೋಂತಹ ಸ್ವಲ್ಪ ಫೇಸ್ ಕೇರ್ ಮಾಡೋಕ್ಕೆ ಅಂತ ಇತ್ತು ಕರೆಕ್ಟ್. ಸೊ ಸ್ಕ್ರಬ್ ಮಾಡೋಣ ಅಂತ ಹೇಳಿ ನಾನು ಹಾಫ್ ಟೊಮ್ಯಾಟೋನ ತೊಗೊಂಡೆ. ಹಾಫ್ ಟೊಮ್ಯಾಟೋಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಸೊ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡಿ ಒಂದು 5 to 10 minutes ಸಾಕು. ಸೊ ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸಿ ಒಂದು ನೈಟ್ ಡಿನ್ನರಿಗೆ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಇರೋಂತಹ ಒಂದು ಚೈನೀಸ್ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿಗೆ ನಾವು ಹೋದ್ವಿ. ಸೊ ಅಲ್ಲಿ ಏನು ನಮಗೆ ಆ್ಯಕ್ಚುಲಿ ಸಿಜ್ವಾನ್ ಲಾಲಿಪಾಪ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೋದ್ವಿ. ಸೊ ಅದಾದಮೇಲೆ ಮಶ್ರೂಮ್ ಪೆಪ್ಪರ್ ಫ್ರೈ ಹೇಳಿದ್ವಿ, ಸಿಜ್ವಾನ್ ಚಿಕನ್ ಫ್ರೈ ಹೇಳಿದ್ವಿ, ಸಿಜ್ವಾನ್ ಲಾಲಿಪಾಪ್ನ ಹೇಳಿದ್ವಿ. ಸೊ ಅದೆಲ್ಲ ಮುಗಿಸಿ ಒಂದು ಆಲ್ಮೋಸ್ಟ್ 10:30 ಆಗಿತ್ತು ಅನಿಸುತ್ತೆ, ವಾಪಸ್ ರಿಟರ್ನ್ ಆದ್ವಿ. ಸೊ ನೆಕ್ಸ್ಟು ಆ್ಯಸ್ ಯೂಶ್ವಲ್ ನನ್ನ ನೈಟ್ ರೋಟೀನ್ ಕೋಜಿಮೆಡ್ ಅಲ್ಟ್ರಾ ಕ್ರೀಮ್ನ ಹಾಕ್ಕೊಂಡು. ಸೊ ಇದೇ ನನ್ನ ಡೈಲಿ ನೈಟ್ ರೋಟೀನ್, ಕೋಜಿಮೆಡ್ ಅಲ್ಟ್ರಾ ಕ್ರೀಮ್ನ ಹಾಕ್ಕೊಳ್ಳೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.